ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮಾಡ್ಯೂಲ್ 5ಅಲ್ಲಿ ಈ ಕ್ವೆಶನ್ನ 4 ಮಾರ್ಕ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ. ಓಕೆನಾ? ಸೊ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಓಕೆನಾ? ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಫಸ್ಟಿಗೆ ನೀವು ಮನ್ಹತ್ತನ್ ಡಿಸ್ಟೆನ್ಸ್ ಅಂದರೆ ಫೈಂಡ್ ಮನ್ಹತ್ತನ್ ಡಿಸ್ಟೆನ್ಸ್ ಆ್ಯಂಡ್ ಚೆಬಿಶೇವ್ ಡಿಸ್ಟೆನ್ಸ್ ಮತ್ತು 2 ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ 2 ಆಬ್ಜೆಕ್ಟು. ಸೊ ಇದ್ರ ಮಧ್ಯೆ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕಷ್ಟೇ. ಸೊ ಮನ್ಹಟ್ಟನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು ಗೊತ್ತಾ? ಸೊ ಮನ್ಹಟ್ಟನ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ x2 ಮೈನಸ್ x1 ಮೈನಸ್ x2 ಪ್ಲಸ್ y1 ಮೈನಸ್ y2. ಸೊ ಇದೇನು ಹೇಳುತ್ತೆ ಅಂದರೆ, ಇದು ಮಾಡ್ ಅಂತ ಅಂದರೆ ಇವಾಗ ನಿಮಗೆ ಇನ್ ಕೇಸ್ ನೆಗೆಟಿವ್ ವ್ಯಾಲ್ಯೂ ಬಂದರೂ ಕೂಡ ಅದು ಪಾಸಿಟಿವೇ. ಓಕೆನಾ? ನೆಗೆಟಿವ್ ವ್ಯಾಲ್ಯೂಸೇ ಬರಲ್ಲ, ಯಾಕಂದರೆ ಇದು ಮಾಡ್ ಅಂತ ಅಂದರೆ ಯಾವುದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ ನೀವು ತೊಗೊಳ್ಳೇಬಾರ್ದು ಅಂದರೆ ಇನ್ ಕೇಸ್ ನೆಗೆಟಿವ್ ಬಂದರೂ ಅದನ್ನು ಪಾಸಿಟಿವ್ ವೇಯಲ್ಲೇ ತೊಗೋಬೇಕು. ಸೊ ಇವಾಗ ನೋಡಿ, ಇವಾಗ x1, ಸೊ ಇದೇನು ಗೊತ್ತಾ, ಇದು x1, ಇದು y1, ಆಮೇಲೆ ಇದು x2 ಮತ್ತು ಇದು y2. ಓಕೆನಾ? ಸೊ ಇವಾಗ x1 ಅಂತ ಅಂದರೆ 0 ಮೈನಸ್ x2 ಅಂತ ಅಂದರೆ 5. ಓಕೆ, ಪ್ಲಸ್ y1 ಅಂದರೆ 3, y2 ಅಂದರೆ 8. ಸೊ ವಾಟ್ ಈಸ್ 0 ಮೈನಸ್ 5? ಮೈನಸ್ 5 ಬರುತ್ತೆ. ಮಾಡ್ ಇರೋದ್ರಿಂದ ನೀನು ಏನು ತೊಗೊಳ್ಬೇಕು? ಪ್ಲಸ್ಸೇ ತೊಗೋಬೇಕು. ಇನ್ ದ ಕೇಸ್ ಆಫ್ ಪಾಸಿಟಿವೇ ತೊಗೋಬೇಕು. ಸೊ 3 ಮೈನಸ್ 8 ಏನಿರುತ್ತೆ? 5. ಸೊ ಇದೇನು 10. ಇಷ್ಟೇ. ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ದ ಮನ್ಹಟ್ಟನ್ ಡಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ? ಚೆಬಿಶೇವ್ ಡಿಸ್ಟೆನ್ಸ್, ರೈಟ್? ಸೊ ಚೆಬಿಶೇವ್ ಡಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿತೀರಾ ಅಂತ ಅಂದರೆ, ಜಸ್ಟ್ ಯು ಹ್ಯಾವ್ ಟು ಟೇಕ್ ದ ಮ್ಯಾಕ್ಸಿಮಮ್ ಆಫ್ ದೋಸ್ ಥಿಂಗ್ಸ್. ಲೈಕ್ ಇವಾಗ ಮ್ಯಾಕ್ಸಿಮಮ್ ಆಫ್ x1 ಮೈನಸ್ x2 ಕಾಮಾ ದೆನ್ y1 ಮೈನಸ್ y2. ಓಕೆನಾ? ಸೊ ಇವಾಗ ಮ್ಯಾಕ್ಸಿಮಮ್ ಫಂಕ್ಷನ್ ಏನು ಮಾಡುತ್ತೆ? ಇವೆರಡು ವ್ಯಾಲ್ಯೂಯಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಅದೇನಾಗುತ್ತೆ? ಚೆಬಿಶೇವ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ಮ್ಯಾಕ್ಸ್ ಆಫ್, ಸೊ x2 ಮೈನಸ್ x1 ಅಂತ ಅಂದರೆ x2 ಏನು 5 ಮೈನಸ್ x1 ಏನು 0, x2 ಏನು 5 ಕಾಮಾ y1 ಏನು 3, y2 ಏನು 8. ಸೊ ಇವಾಗ ಮ್ಯಾಕ್ಸಿಮಮ್ ಆಫ್, ಸೊ ಮಾಡಿರೋದ್ರಿಂದ ಇದು 5 ಬರುತ್ತೆ. 3 ಮೈನಸ್ 8 ಇಸ್ 5, ರೈಟ್? ಸೊ ಇವೆರಡರಲ್ಲಿ ಯಾವ್ದು ಮ್ಯಾಕ್ಸಿಮಮ್ಮು? ಎರಡೂ ಸೇಮ್ ಇದೆ. ಸೊ ಜಸ್ಟ್ ಆನ್ಸರ್ ಇಸ್ 5. ಓಕೆ, ಇದು ಚೆಬಿಶೇವ್ ಡಿಸ್ಟೆನ್ಸ್. ಓಕೆನಾ? ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದಿರೋವಂಥದ್ದು 4 ಮಾರ್ಕ್ಸ್. ಓಕೆನಾ? ಸೊ ಇಷ್ಟು ಮಾಡಿದ್ರೆ ಸಾಕು, ಆರಾಮಾಗಿ ನೀವು 4 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.